ಅಬಕಾರಿ ಎಸ್ಪಿ ಮೋಹನ್ ಮನೆಯಲ್ಲೂ ಕೂಡ ಲೋಕ ತಲಾಶ್. ಕಾವೇರಿ ನಿಗಮದ ಎಂಡಿ ಮಹೇಶ್ ಮನೆಯಲ್ಲೂ ಕೂಡ ಶೋಧ ಮುಂದುವರೆದಿದೆ. ಲೋಕ ಅಧಿಕಾರಿಗಳಿಂದ ಮುಂದುವರೆದಿದೆ ಶೋಧ ಕಾರ್ಯಾಚರಣೆ. ಬೆಳ್ಳಂಬೆಳಗ್ಗೆ 4 ಅಧಿಕಾರಿಗಳಿಗೆ ಸಂಬಂಧಿಸಿದ 25 ಜಾಗದಲ್ಲಿ 25 ಸ್ಥಳದಲ್ಲಿ ಲೋಕ ಅಧಿಕಾರಿಗಳಿಂದ ಭೇಟಿಯಾಗಿರುವಂಥದ್ದು. ರಾಜ್ಯದ 25 ಕಡೆಗಳಲ್ಲಿ 4 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಇವತ್ತು ಲೋಕ ರೇಡ್ ಅನ್ನ ಮಾಡಿದೆ. ಬೆಂಗಳೂರು ನಗರ ಯೋಜನಾ ನಿರ್ದೇಶಕ ತಿಪ್ಪೇಸ್ವಾಮಿಗೆ ಲೋಕ ಶಾಕ್ ಕೊಟ್ಟಿದೆ. ತಿಪ್ಪೇಸ್ವಾಮಿ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. 28ಕ್ಕೂ ಹೆಚ್ಚು ಜೊತೆ ಬಂಗಾರದ ಓಲೆ, 8ಕ್ಕೂ ಹೆಚ್ಚು ಬ್ರಾಂಡೆಡ್ ವಾಚು, 23ಕ್ಕೂ ಹೆಚ್ಚು ಚಿನ್ನದ ಸರ, ಮುತ್ತಿನ ಹಾರ, ನಕ್ಲೆಸು, ಉಂಗುರಗಳು ಪತ್ತೆಯಾಗಿದೆ. 8 ಜೊತೆ ಚಿನ್ನದ ಬಳೆಗಳು, ಕೆಜಿಗಟ್ಟಲೆ ಬೆಳ್ಳಿ ಸಾಮಗ್ರಿಗಳು ಪತ್ತೆಯಾಗಿದೆ. ಗಿರಿನಗರದ 4ನೇ ರಸ್ತೆ ಬಳಿ ಇರುವಂತಹ ತಿಪ್ಪೇಸ್ವಾಮಿ ಬಂಗಲೆಯಲ್ಲಿ ಸಿಕ್ಕಂತಹ ವಜ್ರ ವೈಡೂರ ಬಂಗಾರದ ಐಟಮ್ಸ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮಿನಿ ಜ್ಯುವೆಲರ್ ಶಾಪೇನೆ ಓಪನ್ ಆಗಿಬಿಟ್ಟಿದೆ. ಎಲ್ಲವೂ ಕೂಡ ಜೊತೆಯಾಗಿಯೇ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ತಿಪ್ಪೇಸ್ವಾಮಿ ಮನೆಯಲ್ಲಿ ಸಿಕ್ಕಂತಹ ಚಿನ್ನಾಭರಣ ಸಂಪತ್ತಿನ ಖಜಾನೆ ಹೇಗಿದೆ ಅಂಥೇಳಿ ಆಗದಷ್ಟು ಹೊರ ಬರ್ತಾ ಇದೆ. ದಾಖಲೆಗಳು ಒಂದು ಕಡೆ, ಕಡತಗಳು ಸಿಗ್ತಾ ಇದೆ, ಮತ್ತೊಂದು ಕಡೆ ಈ ರೀತಿಯ ಆಭರಣಗಳು ಸಿಗ್ತಾ ಇರುವಂಥದ್ದು. 5 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಬೇರೆ ಸಿಕ್ಕಿರುವಂಥದ್ದು. ಇದು ತಿಪ್ಪೇಸ್ವಾಮಿ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣ. ಮಿನಿ ಜ್ಯುವೆಲರಿ ಶಾಪನ್ನೇ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ತಿಪ್ಪೇಸ್ವಾಮಿ ಅನ್ನೋದು ಗೊತ್ತಾಗ್ತಾ ಇದೆ. ಈತ ತಿಪ್ಪೇಸ್ವಾಮಿ ಅಲ್ಲ, ಗೋಲ್ಡ್ ಸ್ವಾಮಿ. ಅಷ್ಟು ಪ್ರಮಾಣದ ಆಭರಣಗಳು ಅವರ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಇವತ್ತು 4 ಜನ ಅಧಿಕಾರಿಗಳಿಗೆ ಸಂಬಂಧಿಸಿದ 25 ಸ್ಥಳಗಳಲ್ಲಿ ರೇಡನ್ನು ಮಾಡಲಾಗಿದೆ, ದಾಳಿಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಸಿಕ್ಕಂತಹ ಆಭರಣಗಳಿವು. ಬಗೆ ಬಗೆಯ ಆಭರಣಗಳು, ವೆರೈಟಿ ಡಿಸೈನ್ನಲ್ಲಿರುವಂತಹ ಆಭರಣಗಳು, ಎಲ್ಲ 4-5 ಜೊತೆ ಇರುವಂತಹ ಆಭರಣಗಳು. ಈ ಆಭರಣಗಳನ್ನು ಅಕ್ಕಸಾಲಿಗರನ್ನು ಕರೆಸಿ ತೂಕ ಹಾಕುವಂತಹ ಕೆಲಸ ಆಗಿರುವಂಥದ್ದು. ಅಷ್ಟು ಪ್ರಮಾಣದಲ್ಲಿ ಇವರು ಅಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ರು ಬಂಗಾರವನ್ನು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬಂಗಾರದ ರೇಟ್ ಎಷ್ಟಾಗಿದೆ ಅನ್ನೋದು ಗೊತ್ತು. ಇದನ್ನು ವ್ಯಾಲ್ಯೂ ಮಾಡಿದರೆ 10 ಕೋಟಿ ಹತ್ತಿರಕ್ಕೆ ಹೋಗುತ್ತೆ ಅನ್ನುವಂತಹ ಮಾಹಿತಿ. ಕೆಜಿಗಟ್ಟಲೆ ಬೆಳ್ಳಿ ಆಭರಣಗಳು ಪತ್ತೆಯಾಗಿದೆ. ಭೂವಿಜ್ಞಾನಿ ಕೃಷ್ಣವೇಣಿ ಅವರ ನಿವಾಸದಲ್ಲಿ, ಅವರ ಮನೆಯಲ್ಲೂ ಕೂಡ ರೇಡ್ ಆಗಿತ್ತು. ಲಾಂಗ್ ಚೈನು, ಓಲೆ, ಉಂಗುರ, ಬಳೆಗಳು ಕೂಡ ಪತ್ತೆಯಾಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕೃಷ್ಣವೇಣಿ ಅವರು 2 ತಿಂಗಳ ಹಿಂದಷ್ಟೇ ಟ್ರಾನ್ಸ್ಫರ್ ಆಗಿದ್ರು. ಚಿಕ್ಕಬಳ್ಳಾಪುರ, ಮಂಗಳೂರು ಸೇರಿ ಹಲವು ಕಡೆಗಳಲ್ಲಿ ರೇಡ್ ಆಗಿತ್ತು. ಅವರ ಮನೆಯಲ್ಲೂ ಕೂಡ ಬಗೆ ಬಗೆಯ ಆಭರಣಗಳು ಈಗ ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು. ಇಲ್ಲೂ ಕೂಡ ಕೆಜಿಗಟ್ಟಲೆ ಬಂಗಾರ, ಬೆಳ್ಳಿ, ಕಂತೆ ನೋಟು ಸಿಕ್ಕಿರುವಂಥದ್ದು. ಸಂಪತ್ತಿನ ಖಜಾನೆ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ 4 ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿತ್ತು. ಕೋರ್ಟ್ನಿಂದ ವಾರಂಟನ್ನು ಪಡೆದುಕೊಂಡು ರೇಡನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕೈ ಹಾಕಿದಲ್ಲೆಲ್ಲ ಬರೀ ಚಿನ್ನ, ಬೆಳ್ಳಿ, ಕಂತೆ ದುಡ್ಡು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೃಷ್ಣವೇಣಿ ಅವರ ನಿವಾಸದಲ್ಲಿ ಸಿಕ್ಕಿರುವಂತಹ ಆಭರಣಗಳ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಲಾಂಗ್ ಚೈನ್ ಅಂತೆ, ಓಲೆ ಅಂತೆ, ಬಗೆ ಬಗೆಯ ಬಳೆಗಳಂತೆ, ಬೆಳ್ಳಿಯ ಆಭರಣಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೆಜಿಗಟ್ಟಲೆ ಬೆಳ್ಳಿ, ಬಂಗಾರ ಕೃಷ್ಣವೇಣಿ ಅವರ ಮನೆಯಲ್ಲಿ ಸಿಕ್ಕಿರುವಂತಹದ್ದು. ಹಲವು ಕಡೆಗಳಲ್ಲಿ ರೇಡ್ ಮಾಡಲಾಗಿತ್ತು. ಇವರ ಸ್ನೇಹಿತರು, ಸಂಬಂಧಿಕರಿಗೂ ಕೂಡ ಈ ರೇಡ್ನ ಬಿಸಿ ತಟ್ಟಿರುವಂತಹದ್ದು. ಕೃಷ್ಣವೇಣಿ ಮನೆಯಲ್ಲಿ ಸಿಕ್ಕಂತಹ ಚಿನ್ನಾಭರಣದ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ.